ನಮಸ್ಕಾರ ವೀಕ್ಷಕರೇ. ಸೊ ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅಫ್ಕೋರ್ಸ್ ಮೆಸೇಜಸ್ ಇದೆ ನಿಮಗೆ ಅಂತಾನೆ. ಇಲ್ಲಿ 2 ಸ್ಟೋನ್ ಇದೆ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮೈಂಡ್ ಮೆಸೇಜಸ್ ಏನಿದೆ, ಈ ವ್ಯಕ್ತಿ ನಿಮಗೆ ಏನು ಹೇಳಕ್ಕೆ ಹೊರಟಿದ್ದಾರೆ. ಸೊ ನೋ ಕಾಂಟ್ಯಾಕ್ಟ್ ಇರ್ಬೋದು, ಏನೇ ಇರ್ಬೋದು ಸಿಚುವೇಶನ್. 2 ಸ್ಟೋನನ್ನು ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾರು ಈ ಒಂದು ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಲೆಟ್ಸ್ ಸಿ ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಿದೆ, ಈ ವ್ಯಕ್ತಿಗೆ ನಿಮ್ಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ, ಏನನ್ನು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ ಅಂತ ನೋಡೋಣ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ವಿಲ್ ಆಲ್ವೇಸ್ ವೆಯ್ಟ್ ಫಾರ್ ಯು ಟಿಲ್ ಮೈ ಎಂಡ್ ಆಫ್ ಲೈಫ್. ಸೊ ಈ ವ್ಯಕ್ತಿಗೆ ಪೇಷನ್ಸ್ ಜಾಸ್ತಿ ಇದೆ, ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಆಮ್ ಲೀವಿಂಗ್ ಫ್ರಮ್ ಯುವರ್ ಲೈಫ್ ಫಾರ್ ಮೆನಿ ರೀಸನ್ಸ್ ಡಿಪಾರ್ಚರ್. ಸೊ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ಆದರೆ ಅದಕ್ಕೂ ಒಂದು ಕಾರಣ ಇದೆ, ನನ್ನ ನೀನು ನಂಬು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಹಾರ್ಟ್ ಬ್ರೇಕ್ ಬರ್ತಾ ಇದೆ. ಐ ಹೇಟ್ ಮೈ ಸೆಲ್ಫ್ ಫಾರ್ ಬಿಲೀವಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್. ಸೊ ಅವರು ಯಾವುದೋ ಒಂದು ಕಾರಣಕ್ಕಾಗಿ ನಿಮ್ಮ ವಿಷಯವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಅವರು ನಿಮ್ಮಿಂದ ಒಂದು ಧಕ್ಕೆಗೆ, ನೋವಿಗೆ, ಸ್ಟ್ರೆಸ್ಸಿಗೆ ಒಳಗಾಗಿದ್ದಾರೆ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ಇದು ಅವರ ಮೆಸೇಜ್ ಆಗಿತ್ತು. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಲೆಟ್ಸ್ ಸಿ ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಿದೆ, ಆ ವ್ಯಕ್ತಿಗೆ ಈ ಟೈಮ್ನಲ್ಲಿ ಏನು ಹೇಳಬೇಕು ಅನ್ನಿಸ್ತಾ ಇದೆ ಅಂತ ನೋಡೋಣ. ವಾಟ್ ದೇ ವಾಂಟ್ ಟು ಟೆಲ್ ಯು, ವಾಟ್ ಆರ್ ದ ಮೈಂಡ್ ಮೆಸೇಜಸ್. ಅವ್ರ ಕಡೆಯಿಂದ ನಿಮ್ಗೇನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೆಪರೇಷನ್ ಬರ್ತಾ ಇದೆ. ಡಿಫಿಕಲ್ಟಿ ಟು ಕೋಪ್ ಅಪ್ ವಿತ್ ಯೋರ್ ಆ್ಯಟಿಟ್ಯೂಡ್ ನವ್. ನನಗೆ ನಿನ್ನನ್ನು ನಂಬೋಕ್ಕೂ ಕಷ್ಟ ಆಗ್ತಾಯಿದೆ, ಹಾಗೂ ನೀನು ನನ್ನ ಹತ್ರ ವರ್ತಿಸ್ತಾ ಇರುವಂಥ ರೀತಿಯಿಂದ ಬಹಳಷ್ಟು ಒಳಗೆ ಕುಗ್ಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಕ್ವೆಶನ್ ಬರ್ತಾ ಇದೆ, ಐ ಲವ್ಡ್ ಯು ಸೋ ಮಚ್, ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್. ನೀನು ಯಾಕೆ ನನಗೆ ನೋವು ಉಂಟು ಮಾಡಿದೆ, ನೀನು ಯಾಕೆ ನನಗೆ ಇಷ್ಟೆಲ್ಲ ಬೇಜಾರು ಮಾಡಿದೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಲೈಫ್ ಇಸ್ ಟೂ ಶಾರ್ಟ್ ಟು ವೇಟ್, ಡೈಯಿಂಗ್ ಟು ಮೀಟ್ ಯು. ನನಗೆ ನಿನ್ನನ್ನು ಮೀಟ್ ಮಾಡಬೇಕು ಅನಿಸ್ತಾ ಇದೆ, ನೀನು ಯಾವಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀಯಾ, ಐ ಆಮ್ ಮಿಸ್ಸಿಂಗ್ ಯು ಅಂತ ಕೂಡ ಈ ವ್ಯಕ್ತಿ ನಿಮಗೆ ಈಗ ಹೇಳ್ಕೊಳ್ತಾ ಇದ್ದಾರೆ. ಬೇಸಿಕ್ಲಿ ಡೈಯಿಂಗ್ ಟು ಮೀಟ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ನಿಮ್ಮನ್ನು ಮೀಟ್ ಮಾಡಬೇಕು, ಮಾತಾಡಬೇಕು, ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ಹಾಗೂ ಅವರ ನೋವನ್ನು ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನುವಂಥ ಒಂದು ಆತರ ಮತ್ತು ಒಂದು ಇಂಟೆನ್ಷನ್ ಕೂಡ ಸೆಟ್ ಮಾಡ್ಕೊಂಡಿದ್ದಾರೆ. So hope it helped. Take care. Thank you.